ವಿಷಕನ್ಯೆ. ನೀನು ಅವಳ ಕೊರಳಿಗೆ ತಾಳಿ ಕಟ್ಟಿದರೆ ನಿನ್ನ ಮರಣವಿದೆ. ಅದಕ್ಕಾಗಿ ಈ ಮದುವೆ ನಡಿ ಕೂಡದು. ನನ್ನ ಮಗನಿಗೆ ಮೃತ್ಯುವಾಗಿ ಬರಲಿರುವ ಈ ವಿಷಕನ್ಯೆಗಳು ಮದುವೆಯಾಗಲು ನಾನು ಎಂದಿಗೂ ಬಿಡುವುದಿಲ್ಲ. ಲಕ್ಷ್ಮಿ ಒಂದು ವಿಷಕನ್ಯೆ. ನಾನವಳ ಕೊರಳಿಗೆ ಮಾಂಗಲ್ಯ ಕಟ್ಟಿದರೆ ನನಗೆ ಮರಣವಿದೆ. ಯಾವ ಪುಣ್ಯಾತ್ಮ ಹೇಳಿದನಪ್ಪ ನನಗೆ ಈ ಅನಿಷ್ಟ ವಿಚಾರವನ್ನು? ಅಪ್ಪಾಜಿ, ನಿಮಗೆ ಗೊತ್ತೇ ಇದೆಯಲ್ಲ, ನಾನಂತ ಮೂಢನಂಬಿಕೆಗಳನ್ನು ನಂಬೋದಿಲ್ಲ ಅಂತ. ಉದರ ನಿಮಿತ್ತಂ ಬಹುಕೃತ ವೇಷಂ. ಹೊಟ್ಟೆಪಾಡಿಗಾಗಿ ಯಾರೋ ಏನೋ ಹೇಳಿದ ಮಾತ್ರಕ್ಕೆ ನಮ್ಮ ಹಣೆಬರ ಬದಲಾಗುವುದಿಲ್ಲ. ಈ ಕ್ಷಣವೇ ನನ್ನ ಪ್ರಾಣ ಹೋದರೂ ಚಿಂತೆಯಿಲ್ಲ. ಲಕ್ಷ್ಮಿ ಕೋರಿಗೆ ಮಾಂಗಲ್ಯ ಕಟ್ಟೇ ಕಟ್ಟುತ್ತೀನಿ. ಶಾಸ್ತ್ರಿಗಳೇ, ಮಾತ್ರ ಪ್ರಾರಂಭಿಸಿ. ನಿಲ್ಲಿಸಿ ಮದುವೆಯನ್ನ. ಕೇಳಪ್ಪ, ಇದು ಸೌಕಾರ ನೋಡಿ ಹಿಂಗಂತಾನ, ಹೇಳಂತಾನ, ಸ್ವಲ್ಪ ಸಾಮರ್ಥ್ಯತೆಯ ನಡವಳಿಕೆ. ವಿಜಯ್, ಬೇಡ ವಿಜಯ್, ನನ್ನ ಮಾತು ಕೇಳು. ಮಹಾಲಕ್ಷ್ಮಿ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೆ. ನನ್ನ ಮಗನ ಮೇಲೆ ಆಸೆ ಬಿಟ್ಟು ನಿನ್ನ ಸ್ವಾರ್ಥಕ್ಕಾಗಿ ನನ್ನ ಮಗನನ್ನು ಬಲಿ ತೆಗೆದುಕೊಳ್ಳಬೇಡ. ನಿನಗೇನು ಬೇಕು ಕೇಳು, ಕೊಡುತ್ತೇನೆ. ಅರ್ಧ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಕೊಡುತ್ತೇನೆ. ನನ್ನ ಮಗನನ್ನು ಬಿಟ್ಟು ಬಿಡು. ದಯವಿಟ್ಟು ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಲಕ್ಷ್ಮಿ. ಅಪ್ಪಾಜಿ, ಏನದು ನಿಮ್ಮ ವರ್ತನೆ? ಬಾರದು ಬಪ್ಪದು, ಬಪ್ಪದು ತಪ್ಪದು. ವಿಧಿ ನಿಯಮದ ಪ್ರಕಾರ ಏನು ನಡೆಯಬೇಕು ಅದು ನಡೆಯಲೇಬೇಕು. ಯಾರು ಯಾರನ್ನು ಬರೆದುಕೊಳ್ಳಬೇಕಾಗಿಲ್ಲಪ್ಪ. ಲಕ್ಷ್ಮಿ, ಈ ಮಂಗಳಮಯ ಸಮಯದಲ್ಲಿ ಕಣ್ಣೀರು ಹಾಕಬೇಡ. ಯಾವ ಕಾರಣಕ್ಕೂ ನಾನು ನಿನ್ನ ಕೈ ಬಿಡುವುದಿಲ್ಲ. ಶಾಸ್ತ್ರಿಗಳೇ, ಮಾತ್ರ ಪ್ರಾರಂಭಿಸಿ. ನಾನೇನು ಹೇಳ್ತೀನಪ್ಪ, ಆಯ್ತು ಕೂತ್ಕೋ. ಗಟ್ಟಿ ಬೇಡ. ಶಾಸ್ತ್ರಿಗಳೇ, ನಾನು ಹೇಳುವುದು ನಿಮಗೆ ತಿಳಿಯದಿಲ್ಲವೇ? ನಿಲ್ಲಿಸಿ ಮದುವೆಯನ್ನ. ಏನಾಗ ಏನ್ ನೋಡ್ತಾ ಇದ್ದೀರ? ಎತ್ತುಕೊಂಡು ಬಂದ ಆ ವಿಜಯನನ್ನ. ನನ್ನ ಮಗನ ಆಹುತಿ ತೆಗೆದುಕೊಳ್ಳುವ ಈ ಮದುವೆ ನಡೆಯಲು ನಾನು ಎಂದಿಗೂ ಬಿಡುವುದಿಲ್ಲ. ಎತ್ತುಕೊಂಡು ಬಂದ ವಿಜಯನ. ಶಾಸ್ತ್ರ ಪಂಚಾಂಗ. ಪಂಚ ಅಂದರೆ 5, ಅಂಗ ಅಂದರೆ ಈ ದೇಹ. ಇದು ಪಂಚಾಂಗ. ಇನ್ನು ಈ ತಾಂತ್ರಿಕ ಯುಗದಲ್ಲಿ ಈ ದೊಡ್ಡ ಪಂಚಾಂಗವನ್ನು ನಂಬುತ್ತಾ ಇದ್ದಾರೆ. ಪಂಚ ಅಂದರೆ 5: ಪೃಥ್ವಿ, ಅಪ್ಪು, ತೇಜೋ, ವಾಯು, ಅಗ್ನಿ. ಇದು ಪಂಚಾಂಗ. ಪಂಚ ಜ್ಞಾನೇಂದ್ರಿ, ಪಂಚ ಕರ್ಮೇಂದ್ರಿ, ಇದು ಪಂಚಾಂಗ. ಶಿವ ಶಿವ, ಇದು ಎಂಥ ವಿಚಿತ್ರ ಕಾಲ. ಇರಲಿ ಮಗು, ನೀನೇನು ಚಿಂತಿಸದಿರು. ಇಂದು ಆ ಶಿವಪ್ರಸಾದ ನಿನಗೆ ನನ್ನ ಮಗನ ಕೈ ಬಿಟ್ಟು ಬಿಡು ಎಂದು ಬೇಡಿಕೊಂಡಿದ್ದಾನಲ್ಲ, ಒಂದಾನೊಂದು ದಿನ ಅವನೇ ಮಗಳೇ ನಿನ್ನ ಕೈ ಮುಗಿತ್ತೇನೆ, ನನ್ನ ಮಗನನ್ನು ಮಾಡಿಕೋ ಎಂದು ಬರುತ್ತಾನೆ. ಆ ಬ್ರಹ್ಮಾನಂದನ ಸಾಕ್ಷಿಯಾಗಿ ಹೇಳುತ್ತೇನೆ. ಬದುಕು ಒಂದು ಜಟಕ ಬಂಡಿ, ವಿದ್ಯಾಧರ ಸಾಹೇಬ ಮಸನಕ್ಕೋ. ಮಂಕುತಿಮ್ಮ, ಲಕ್ಷ್ಮಿ, ಹೋಗಮ್ಮ, ಸ್ವಲ್ಪ ನೀರು ತೆಗೆದುಕೊಂಡು
ನಗುತ್ತೈತೆ ದೈವಾಲಿ ಅಳುತ್ತೈತೆ ಕ್ಷಮಿಸು ಲಕ್ಷ್ಮೀ, ನನ್ನನ್ನು ಕ್ಷಮಿಸು. ನಿನ್ನ ಕರುಣರಿಗೆ ಬಂದ ಈ ಮಾಂಗಲ್ಯ ಮರಳಿನಿಂದ ಕತ್ತನ್ನು ಅಲಂಕರಿಸಲು ಆ ದೈತ್ಯರೊಂದಿಗೆ ಹೋರಾಡಿ ಓಡಿ ಬರುವಷ್ಟರಲ್ಲಿ ವಿಧಿ ಯಾವ ಕೃಪೆಗೆ ನಿಮ್ಮ ತಂದೆಯ ಪ್ರಾಣ ಪಕ್ಷಿ ಹಾರಿ ಹೋಗಿ ಬಿಟ್ಟಿತ್ತು. ಸತ್ತ ಶವದ ಕರಳು ಕಿತ್ತಿ ಬರುವಷ್ಟು ಅರಚುವ ನಿನ್ನ ಅಳುವಿನ ರೋದನೆ ಕೇಳಿ ನನ್ನ ಹೃದಯ ಒಡೆದ ಚೂರು ಚೂರಾಯಿತು ಲಕ್ಷ್ಮಿ. ಬಸಡ ಸದೃಶ್ಯವಾದ ಆ ಮದುವೆ ಮಂಟಪ ಕಂಡ ಈ ಕಂಗರಲ್ಲಿ ರಕ್ತದ ಕಾಲುವೆ ಹರಿಯಿತು. ಆ ದುರಂತದಿಂದ ದಿಗ್ಭ್ರಮೆಗೊಂಡ ನನ್ನ ಅಸಹಾಯಕ ಸ್ಥಿತಿ ನಿಮ್ಮನ್ನು ಸಂತೈಸಿಸದೆ ನನ್ನನ್ನು ಗರ್ಭ ಸಂಕಟಕ್ಕೆ ಸಿಲುಕಿಸಿ ಸಾಕು ಸಾಕೆನ್ನುವಷ್ಟು ಹಿಂಸೆ ಕೊಟ್ಟಿತು ಲಕ್ಷ್ಮೀ, ಹಿಂಸೆ ಕೊಟ್ಟಿತು. ಹಿಮಾಲಯದೆತ್ತರವಿತ್ತ ನನ್ನ ಭರವಸೆ ಆ ವಿಧಿಯ ಕ್ರೋಧಾಗ್ನಿಗೆ ಇವನಂತೆ ಕರಗಿ ಹೋಯಿತೆ. ಕಾರ್ಗೆಚ್ಚನಂತೆ ಸುಟ್ಟು ಹೋಯಿತೆ, ಪರಿಚಿಕೆಯಂತೆ ಮಾಯವಾಯಿತೆ. ಪರತರ ಪರಪ್ರತಿ ಪರಮಾನಂದ ಪರಮೇಶ್ವರನೇ, ಪರಮಾನ ಪಂಚಮುಖಿ ಸಹಸ್ರಾರು ವಿರೂಪಾಕ್ಷ ವಿಶ್ವಾತ್ಮನೇ, ನಿನ್ನ ಅವಕೃಪೆಯನ್ನು ಎದುರಿಸುವ ಸಾಮರ್ಥ್ಯ ನಮ್ಮಂತ ಸಾಮಾನ್ಯ ಜನರಿಗುಂಟೆ? ಇಲ್ಲ ಇಲ್ಲ. ನೀನು ನಿಜವಾಗಿಯೂ ದಯಾನಿಧಿ ದಯಾಮಯಿಯಾಗಿದ್ದರೆ ಈ ಮಾಂಗಲ್ಯ ಪುನಃ ಲಕ್ಷ್ಮೀ ಕೊರಳನ್ನು ಅಲಂಕರಿಸುವಂತೆ ಅನುಗ್ರಹಿಸು. ಅಲ್ಲಿಯವರೆಗೂ ಈ ಮಾಂಗಲ್ಯ ಅವನಿಗೋಸ್ಕರವೇ ಕಾದಿರಿಸುವೆ. ಲಕ್ಷ್ಮಿ 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 ನೆನೆದೆಲ್ಲ ನಡೆದು ವರದ ಗಾಲಿಲಾಗ್ಲಿ ಕಳ ಪಾಲಿ ಕೆಂಪೆಂಗಳ ಚೆಲ್ಲುಗಾರಾಣಿ ಏನಂಗ ಹೊಂಟಿಯಲ್ಲ, ಇನ್ನೆಲ್ಲ ಬರಕತ್ತೀನಿ. ನಾ ಬರೋದ್ರ ಕಾಣಕತ್ತೆ ತಿಂಡಿಂಗ ಯಾರಂತ ಕೇಳ್ತಾಳಪ್ಪ. ಏನ್ ಸುದ್ದಿ? ಅಲ್ಲೇನ ಮುಂಜಾನೆಯಿಂದ ಇಲ್ಲಿ ಮಾರಿ ಮಾಡ್ಬೇಕಂತ ಕುಂತೀನಿ. ಏನ್ ನೋಡಿದ್ರು ನೋಡಲ್ಲ ಈ ನಮ್ಮನ ಹೊಂಟಿಯಲ್ಲ, ಏನಾಯ್ತು ಡಾರ್ಲಿಂಗ್? ನನ್ನ ಮಕ್ಕಳಿಗೆ ಪ್ರೇಮ ಪ್ರೀತಿ ನನಗೆ ಬೇಕಾಗಿಲ್ಲ. ನಾವಲ್ಲೇ ಎಲ್ಲ ಯಾರನ್ನ ಸತ್ಯ ಮಾಡ್ಕೊಂಡು ನಕಲಿ ಪ್ರೇಮನ ಅಲ್ಲ,
ಚಕೋರಿ ಚಕೋರಿ ಅಂತ ನಿನ್ನ ಬೆನ್ನ ನಾಯಿ ತಿರುಗಿದ್ದು ನಕಲಿ ಪ್ರೇಮನ. ಮುಂಜಾನೆಯಿಂದ ಸಂಜೆ ತನಕ ನನ್ನ ರೂಪ ನನ್ನ ಕಣ್ಣು ತುಂಬ ತಿಳ್ಕೊಂಡಿದ್ದು ನಕಲಿ ಪ್ರೇಮನ. ಇನ್ನೇನು ನೀನ್ ನಿಜವಾಗ್ಲೂ ನನ್ನ ಪ್ರೀತಿ ಮಾಡಿದ್ದೆ ಅಂದ್ರೆ ಇಷ್ಟೊತ್ತಿಗೆ ನಮ್ಮ ಅಪ್ಪನ ಕೇಳಿ ನಮ್ಮ ಕಳೆಯಲ್ಲಿ ಒಂದು 6 ತೊಲಿ ಬಂಗಾರ ಚೈನ್ ತಳಿರ್ತಿತ್ತು. ನಿಮ್ಮ ಅಪ್ಪನ ಸುತ್ತಿದ್ದವನ ಕೇಳಕ್ ಹೋದ್ರೆ ಕಾಲ ಮೇಲೆ ಬೆಳಿತಾನ. ಮೊದಲ ನಮ್ಮ ಅಪ್ಪ ಅವನ ಸಾಲ ಮಾಡ್ಯಾನ. ಆ ಸಾಲ ಸಿಟ್ಟು ತಗೊಂಡು ಹಾಕಿ ದನಕ್ ಪಡೆದಂಗ್ ಬಡದು ನನ್ನ ನಿನ್ನ ಇಬ್ಬರನ್ನ ದಿಕ್ಕು ಪಾಲು ಮಾಡಿದ್ರೆ ಕೇಳು. ದಿನ ಎಷ್ಟು ದಿನ ಅಂತ ನಾವಿಬ್ರು ಕಣ್ಣ ಮುಚ್ಚಲೆ ಆಟ ಆಡೋದು, ಎಷ್ಟು ದಿನ ಅಂತ ನಾವು ಹಿಂಗ ಕಣ್ಣು ಮುಚ್ಕೊಂಡು ಅಡ್ಡಾಡೋದು, ಕಾಲ ಕಳಿಬೇಕು ಅಂತ. ನೋಡ್ ಚಕೋರಿ, ನೀನ ನಿಮ್ಮ ಅಪ್ಪಗ ಕೇಳಿ ಒಂದು ನಿರ್ಧಾರಕ್ಕೆ ಬರುವ ಮಠ. ಅಪ್ಪ ನಮ್ಮ ಅಪ್ಪನ ಕೇಳಿ ಮೈ ಮತ್ತೆ ಬರ್ಕೊಂಬಂದು ನೋಡಿಲಿ, ಇಲ್ಲೆಲ್ಲ ಗೆರೆ ಬಿದ್ದು ನೋಡಿಲಿ. ನನ್ನ ಕಾಲ ಬಿಸ್ತೋದೆ ನೋಡಿ ಕಾಣ್ತಾವನು ನೋಡಿಲೆ ನೀನು. ಎಲ್ಲಿ ಕಾಣ್ತಾವ ಸೊಪ್ಪು ಹೇಳ್ತೇನೆ. ಯಾಕೆ ಕಡೆ ಹೋಗ್ತಾವ? ರೊಕ್ಕ ಬಡ್ಡಿ ಸಾಲ ಎಲ್ಲಾನು ಚುಕ್ತ ಮಾಡ್ಕೊಂಡು ನಮ್ಮಪ್ಪ ನಿನಗ ಕೊಟ್ಟು ಮದುವೆ ಮಾಡೋಣ ಅಂತ ಹೋಗ್ಬೇಕು. ಸರಿ ಹೋಯ್ತಂಗ. ನಮ್ಮ ಅಪ್ಪ ಅಂತೂ ಕೆಟ್ಟ ಮಂದ ಸುಳ ಮಗ. ಇಸ್ಗಂದ್ರ ಸಾಲನ ಕೊಟ್ಟು ಇತಿಹಾಸ ಇಲ್ಲ. ನಿನ್ನಂತೂ ನಿಮ್ಮ ಅಪ್ಪ ನನಗ್ ಕೊಡೋದಿಲ್ಲ. ಏನ್ ಮಾಡೋದ? ಅದಕ್ಕ ನಾನು ನಿನಗೊಂದು ಅನಿಸಿಕೆ ಹೇಳಿದ್ದು. ಓ ಬೆಂಕಿ ಹಾಕೋದಕ್ಕ ನಿನ್ ಮಾತು ಕೇಳ್ಕೊಂಡು ನೀನ್ ಬೆಂಗಳೂರಿಗೆ ಬಂದ ಅಂತ ತಿಳ್ಕೊಂಡ ನಾವು ಮಣ್ಣ ತಿನ್ಬೇಕಾಕೈತಿ. ದೋಸ್ತ ನೀವು ಓಡಿ ಹೋಗೋದು ಹಾರು ಹೋಗೋದು ಯೋಚನೆ ಬಿಟ್ಟು ದಯವಿಟ್ಟು ಮುಂದೆ ನನ್ನ ತಾಯಿ ಕಟ್ಟಿ ಮಂದ್ಯಾಗ ಕರ್ಕೊಂಡು ಹೋಗಿ ಯೋಚನೆ ಏನ್ ಮಾಡ್ಲಿ ಚಕೋರಿ, ನೀನೇ ಹೇಳ. ಏನ್ ಮಾಡ್ತೀನಿ ನೋಡಿ. ನಿಮ್ಮ ಅಪ್ಪ ಅಂತೂ ನಮಗ್ ಕೊಟ್ಟು ಮದುವೆ ಮಾಡಲ್ಲ. ನಿಮ್ಮ ಅಪ್ಪನ ಸಾಲ ತೀರ್ಸೋ ಶಕ್ತಿನೂ ನನಗಿಲ್ಲ. ನನ್ನ ಮೇಲೆ ನಿಜವಾದ ಎಷ್ಟು ಪ್ರೀತಿ ಐತೆ ಅಂತ ನಾನು ಹೆಂಗ್ ತೋರ್ಸಿ ಹೇಳು. ಹೆಂಗ್ ತೋರ್ಸಂದ್ರೆ ಏನ್ ಹೇಳ್ಬೇಕು? ನೀನ್ ನಿಜವಾಗ್ಲೂ ನನ್ನ ಇಷ್ಟಪಟ್ಟಿದ್ದೆ ಅಂದ್ರ, ನನ್ನ ಮದುವೆ ಆಗೋ ಮನಸ್ಸು ನಿನಗೆ ಇತ್ತಿತ್ತಂದ್ರ ಇಷ್ಟೊತ್ತಿಗೆ ನಮ್ಮ ಅಪ್ಪನ ಕೇಳಿ ನನ್ನ ತಾಳಿ ಕಟ್ಟಿರ್ತಿದ್ದಿ, ನಾನು ನಾಕಿಸ್ತಿರ್ತಿದ್ದೆ. ಚಕೋರಿ, ನಿನ್ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ನಾನು ಹೆಂಗ್ ತೋರಿಸ್ಲಿ? ಬೀಚಿ ತೋರ್ಸ. ಅಯ್ಯೋ ನಾನು ಅದನ್ನ ತೋರ್ಸೋದ್ ಬೇಡ. ದುಡ್ಡು ಐತಲ್ಲ, ದುಡ್ಡು ತಂದು ತೋರ್ಸು. ನಮ್ಮ ಅಪ್ಪನ ಮ್ಯಾಗ ಬಿಸಾಕಿ ನನ್ನ ತಾಳಿ ಕಟ್ಟು. ಇಲ್ಲಂದಿ ನೀ ನನ್ನ ಸಮಯಕ್ಕೆ ಬರ್ಬೇಡ. ನೀನ್ ನಿನ್ನ ದಾರಿ ನನ್ನ ದಾರಿ. ನೀ ಯಾವ ಒಂದು ಆಂಟಿ ನೋಡು, ನಾ ಯಾವ ಒಂದು ಅಂಕಲ್ ನೋಡು. ಸರಿ ಕೈ ಕೊಟ್ಟ ಅಂಕಲ್ ಈಗಿನ ಕಾಲ ಹುಡುಗರು ಹಂಗಾರಿ ಹುಡುಗಿಯರ್ ಲವ್ ಮಾಡಂಗಿಲ್ರಿ. ಆ ಹುಡುಗಿಯರ್ ಹಂಗಿರ್ದ. ಚಕೋರಿ, ನೀ ಈ ನಮ್ಮನೆ ಕಂಡೀಷನ್ ಮಾಡಿದ್ರ ಹೆಂಗ್ ಅಂತೀನಿ? ಅಲ್ಲ, ನನ್ನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ನಿನಗೋಸ್ಕರ ಈ ಪ್ರಾಣ ಕೊಡಂದ್ರೆ ಕೊಡ್ತೀನಿ. ಆದ್ರ ಈ ಸುಳ್ಗಾಡ ಪ್ರಾಣ ಇಲ್ಲದ ಹಣ ತಗೊಂಡ ಬಾ ಅಂದ್ರ ಹೆಂಗ್ ತರ್ಲಿ, ಎಲ್ಲಿಂದ ತರ್ಲಿ ನೀನ ಹೇಳ. ಯಾವ ಮನೆ ಮುಚ್ಚು ನಾ ಬೇಕಂದಿ ರೊಕ್ಕ ತಂದು ಬಿಸಾಕು, ಇಲ್ಲಂದ್ರೆ ನಡೆಯಂಗಿಲ್ಲ. ನಾ ಚೋತ ನೋಡು. ಓಹೋ ಹೋ ಹೋ ಹೋ, ಎಲ್ಲ ಜಿಬ್ರನ ಮಗಂದೇ ಕೈವಾಡ ಅಂತ ಕಾಣ್ತದೆ. ಏನ್ ಮಾಡದ್ರಿ? 100-200 ಆದ್ರ ಯಾರ ಹತ್ರ ಸಾಲ ಸಂದ ತಂದು ಕೊಡ್ತಿದ್ದೆ. ಅವ್ರು 10,000 ಸಾಲ ಕೊಟ್ಟರಂತ, ಅದಕ್ಕೆ 18,000 ಬಡ್ಡಿ. 2 ಸೇರಿದ್ರೆ 28,000 ಆಯ್ತು. ಎಲ್ಲಿಂದ ತರಲ್ರಿ? ಅದೇ ಬಾಳ ತಿಪ್ಪಲಾಗ್ತಾರೆ. ನಿನಗೊಂದು ಕಂಡೀಷನ್, ಕಂಡೀಷನ್ ಎಲ್ಲ ಪರಿಹಾರ ಹೇಳ್ತೀನಿ. ನಿನಗ 1 ವಾರ ಟೈಮಿಂಗ್ ಕೊಡ್ತೀನಿ. ಅಷ್ಟೊಳಗೆ ನೀ ನನಗೆ ರೊಕ್ಕ ತಂದು ಕೊಟ್ಟು ಚಲೋ ಆತ. ಇಲ್ಲಾಂದ್ರೆ ನೋಡು, ನೀನು ಬಿಡ್ತೀನಿ ಹೆಸರು ಯಾರನ್ನಾರ ಎಸ್ಕೇಪ್ ಮಾಡ್ತೀನಿ. ಬಾ ಮಾಡಿ ಇನ್ನೊಂದು ತಾಸು ಟೈಮಿಂಗ್ ಐತಿ. ತಾಸ್ನ ರೊಕ್ಕ ತಂದಿಲ್ಲ 10,000. ಇಲ್ಲಾಂದ್ರೆ ನೀನು ಬಿಡ್ತೀನಿ ಯಾವ ಅಂಕಲ್. ಈಗ ಶಕ್ತಿ ನಿನ್ನಲ್ಲಿಲ್ಲ. ಅಲ್ಕೊಂತ ನೋಡ ಅರ್ಜುನ್ ಲವ್ ಆಗ್ಬಿಟ್ಟು ರಾಜಿ ಬಿಟ್ಟವಳೆ ಎಲ್ಲಿ
ಇಟ್ಟಿದ್ದಿ ಅರಿವು. ಇಷ್ಟು ದಿನ ನನ್ ಜೊತೆ ಚಕ್ಕಂದ ಆಡಿ ಈಗ ಬ್ಯಾರೆದವ್ರ ನೋಡ್ಕೊಂತ ಅಂತ ಬ್ಯಾರೆದವ್ರನ್ನ. ಏ ಚಕೋರಿ, ನಿನ್ನ ನೋಡ್ಕ ನಂದೇನಾಗ್ತದ? ನಿನ್ನಂಗ ಅಡಿಬಿಟ್ಟಿ ಪ್ರೀತಿ ಅಲ್ಲ ನಂದು. ನನ್ನ ಪ್ರೀತಿ ಏನಂತ ವಾರದಾಗ ರೊಕ್ಕ ತಂದು ಬರಲ್ಲಂದ್ರ ಕಡೆ ಯಾರ ಮನೆಯಾರ ಕಳ ಮಾಡಿ ಬಿಡ್ತಾವ. ಮತ್ತೆ ಈಗಿನ ಬುಡಾಕ ಇಲ್ಲಲ್ರಿ, ಹೆಂಗಾರ ಮಾಡಿ ಇದು ಮಾಡ್ಕೋಬೇಕಲ್ಲ. ಈಗ ನಿನ್ ಜೊತೆ ಏನು ಮಾಡಂಗಿಲ್ಲ. ರಾಕ್ ಬೇಕು, ರಾಕ್ ಬೇಕು. ಇನ್ನೊಂದು ತಡಿ ತಡಿ. ಇಡೀ ಜಗತ್ತೇ ಪ್ರಳಯವಾದರೂ ನಾನೇ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತೇನೆಂದು ಪ್ರಮಾಣ ಮಾಡಿದ ಆ ವಿಜಯ ಪ್ರಸಾದನ ಪ್ರಮಾಣ ಒಲಿದವರನ್ನ ಕಿರಿಕೇಳಿ ಆಚೆ ಮನೆಯ ಮೇಲೆ ಕುಳಿತು ಮುಸು ಮುಸು ನಗುತ್ತಿದ್ದ ಒಡಲಲ್ಲಿ ಅಕ್ಕಿ ಅಕ್ಕಿ ಜೋಲಿ ಹೊತ್ತಿಸಿದವರ ಒಬ್ಬ ಆ ಗರ್ಭ ಶ್ರೀಮಂತನ ಅರ್ಧಾಂಗಿಯಾಗೋ ಆನಂದವು ಶೃಂಗರಿಸಿಕೊಂಡ ಅರಿಶಿನ ಮುಖಕ್ಕೆ ಕಪ್ಪು ಮಸಿ ಬಂದವರಾರು ಮಂಗಲ ವಾದ್ಯಗಳ ಸದ್ದಿನ ಸಡಗರವನ್ನು ನಡೆಸಿ ಸ್ಮಶಾನ ಮಾಡಿದವರಾರು. ನೀ ಮೆಚ್ಚಿದ ಆ ಬಿದಿರನೋ ಅಥವಾ ನೀ ನಂಬಿದ ಆ ವಿಧಿಯೋ? ಲಕ್ಷ್ಮಿ, ನಿನ್ನ ಮಾತ್ರ ಆಲಿಂಗನ ಕೈಗೆ ಹಂಬಲಿಸಿ ಬಂದ ನಾನು ಹಂಬಲಿಸಿ ಬಂದ ನನಗೆ ನನಗಾದ ಅವಮಾನವೇ ಈ ನಿನ್ನ ಈಗ ಏನು ಲಕ್ಷ್ಮಿ? ನಿನ್ನ ಹಣೆಯ ಬರಹಕ್ಕೆ ಹೊಣೆಯಾರು? ನಿನ್ನ ಹಣೆಯ ಬರಹಕ್ಕೆ ಹೊಣೆಯಾರು? ನೀ ನಂಬಿದ ಆ ವಿಧಿಯೋ ಅಥವಾ ಈ ವಿಶಿಷ್ಟ ಸನ್ನಿವೇಶಗಳನ್ನು
ಸೂಚಿಸುವ ವಿಚಿತ್ರ ಸನ್ನಿವೇಶಗಳನ್ನು ಸೂಚಿಸುವ ಚಿತ್ರ ಶಬ್ದ ಈ ಚಿತ್ರ ಶರ್ಮನ ಲಿಖಿತವು ಜಗನ್ಮಾತೆ, ನಿನ್ನನ್ನೇ ನಂಬಿದ ನನ್ನ ತಂಗಿ, ನಿನ್ನನ್ನೇ ನಂಬಿದ ನನ್ನ ತಂಗಿ, ನಿನ್ನ ಈ ದಿವ್ಯ ಸನ್ನಿಧಿಯಲ್ಲಿ ನಿಶ್ಚಯ ಮಾಡಿಕೊಂಡ ಅವಳ ಮದುವೆಗೆ ನೀ ಕೊಟ್ಟ ಕಾಣಿಕೆಯಾದ್ರೂ ಏನು? ನೀ ಕೊಟ್ಟ ಕಾಣಿಕೆಯಾದ್ರೂ ಏನು? ಅವಳ ಕೊರಳಿಗೆ ಕಟ್ಟಬೇಕಾಗಿದ್ದ ಮಾಂಗಲ್ಯದ ಜೊತೆಗೆ ನನ್ನ ತಂದೆಯ ಪ್ರಾಣವನ್ನ ಕಿತ್ತುಕೊಂಡೆ ಏಕೆ? ನಾವೇನು ಅಂತ ಅಪರಾಧ ಮಾಡಿದ್ದೇವೆ? ಹುಟ್ಟು ಬಡವಿಯಾದ ಆ ದುರ್ದೈವಿ ಮದುವೆ ಆಸೆಯನ್ನ ಬಿಟ್ಟು ಇದುವರೆಗೂ ಆಯಾಗಿ ಇದ್ದಳು. ಒಂದು ಅನಿರೀಕ್ಷಿತವಾಗಿ ಬಂದ ಒಂದು ಶ್ರೀಮಂತ ವರನನ್ನು ಕಂಡು ಅದು ನಿನ್ನ ಕೃಪೆಯ ಪ್ರಸಾದವೆಂದೇ ಭಾವಿಸಿ ವಿಜಯನನ್ನು ವರಸಿ ಹರ್ಷದಿಂದ ಆ ಸುಮನಲ್ಲೇ ಇದ್ದ ನನ್ನ ತಂಗಿಗೆ ಮಾಂಗಲ್ಯ ಕಟ್ಟಿಸಿ ಮನದುಂಬಿ ಅರಸಬೇಕಾಗಿದ್ದ ನೀನು ಆ ಮಂಗಲ ಕಾರ್ಯವನ್ನು ಅಮಂಗಲಗೊಳಿಸಿ ಆ ಮದುವೆ ಅಂತರ ಒಂದು ಶವದ ಸಿದಿಗೆಯನ್ನಾಗಿ ಮಾಡಿದೆಯಾ? ಯಾವ ತಪ್ಪಿಗಾಗಿ ಸೇಡು, ಯಾವ ಪಾಪಕ್ಕಾಗಿ ಶಿಕ್ಷೆ? ಮುರಿದ ಮದುವೆಯ ಬಗ್ಗೆ ಒಂದು ಕ್ಷಣವೂ ಮರುಗದೆ, ಮುರಿದ ಮದುವೆಯ ಬಗ್ಗೆ ಒಂದು ಕ್ಷಣವೂ ಮರುಗದೆ ಮಡಿದ ತಂದೆಯ ವಿರಹದಿಂದ ಹುಚ್ಚಳಾದ ನನ್ನ ತಂಗಿಗೆ ಅವಳಿಗೆ ಮುಖ ತೋರಿಸಲಿ, ಹೇಗೆ ಸಂತೈಸಲಿ ಜಗನ್ಮಾತೆ? ಹಗಲು ರಾತ್ರಿ ಅಪ್ಪ ಅಪ್ಪ ಎಂದು ಕಿಚ್ಚುವ ಕರುಣನ ಕುಡಿಗೆ ನಾ ಹೇಗೆ ಸಂತೈಸಲಿ ಜಗನ್ಮಾತೆ? ಹೇಗೆ ಸಂತೈಸಲಿ? ಯಾವಾಗ ಬಂದೆ ಊರಿಂದ? ಈಗ ತಾನೇ ಬಂದೆ ಸಂತೋಷ್. ಯಾಕೋ ಕಣ್ಣಲ್ಲಿ ನೀರು? ಓಹೋ, ಲಕ್ಷ್ಮಿ ಗಂಡನ ಮನೆಗೆ ಹೊರಟೋದಂತ ತಾನೇ ನಿನ್ನ ಕಣ್ಣೀರು. ತಂಗಿಯ ಮೇಲೆ ಅದೆಂತ ಮಮತೆ ಕಣ ನಿಂದು. ಹೋಗ್ಲಿ, ಲಕ್ಷ್ಮಿ ಮದುವೆ ಹೇಗಾಯ್ತು ಸಂತೋಷ್? ಯಾಕೆ ಏನು ಮಾತಾಡ್ತಾನೆ ಇಲ್ವಲ್ಲ? ಓಹೋ, ಲಕ್ಷ್ಮಿ ಮದುವೆಗೆ ನಾನು ಬರಲಿಲ್ಲ ಅಂತ ತಾನೇ ನಿನ್ನ ಕೋಪ ಸಂತೋಷ್. ನೀವು ಕಳಿಸಿದ ಆಮಂತ್ರಣ ಪತ್ರಿಕೆ ನೋಡಿ ನನಗೆ ದಿಕ್ಕೇ ದೋಷದಂತಾಯಿತು. ಲಕ್ಷ್ಮಿ ಮದುವೆ ದಿನವೇ ನಮ್ಮ ತಾಯಿ. ನಿಮ್ ತಾಯಿಗೆ ಏನಾಯ್ತು ಪ್ರಕಾಶ್? ಏನ್ ಹೇಳ್ತಾ ಇದ್ದ ಪ್ರಕಾಶ್? ಈ ಲೋಕಕ್ಕೆ ಶ್ರೀಲನ್ನು ಪರದೇಶನಾಗಿ ಮಾಡಿಬಿಟ್ಟು ಅಯ್ಯೋ ವಿಧಿಯೇ, ನೀನೆಂತ ನಿರ್ದಯಿ! ಕಾಡುವುದಕ್ಕೆ ನಮ್ಮನ್ ಬಿಟ್ರೆ ಬೇರೆ ಯಾರು ಕಾಣ್ತಾ ಇಲ್ವೇ ನಿನ್ಗೆ? ಪ್ರಕಾಶ್, ಈ ವಿಷಯ ನಮಗೆ ಯಾರು ತಿಳಿಸಿಲ್ಲ ಪ್ರಕಾಶ್. ಯಾಕೆ? ನಾವೇನಂತ ದ್ರೋಹ ಮಾಡಿದ್ದೀವಿ ಪ್ರಕಾಶ್?
ಮದುವೆ ಸಂಭ್ರಮದಲ್ಲಿರೋ ನಿಮಗೆಲ್ಲ ಈ ಕೆಟ್ಟ ವಾರ್ತೆಯನ್ನು ತಿಳಿಸಿ ನಿಮ್ಮನ್ನೆಲ್ಲ ದುಃಖ ಪಡಿಸೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಸಂತೋಷ್, ಒಪ್ಪಲಿಲ್ಲ. ಅಯ್ಯೋ ಅಯ್ಯೋ ದೇವಿ, ಈ ದರಿದ್ರ ಕೈಗಳಿಂದ ತಂಗಿಗೆ ಅಕ್ಷತೆ ಹಾಕ್ಸದಿದ್ದರು ಆ ತಾಯಿಗೆ ಇಡೀ ಮಣ್ಣನ್ನಾದ್ರೂ ಹಾಕ್ಸಬಾರದಿತ್ತೆ. ಪ್ರಕಾಶ್ ನೀನು ತಿಳಿದುಕೊಂಡಿರೋ ಹಾಗೆ ಅಂದು ಇಲ್ಲಿ ನಡೆದಿದ್ದು ಮದುವೆ ಜಾತ್ರೆ ಅಲ್ಲಪ್ಪ, ಮಸಣದ ಯಾತ್ರೆಯಪ್ಪ, ಮಸಣದ ಯಾತ್ರೆ. ಸಂತೋಷ್, ಏನ್ ಹೇಳ್ತಾ ಇದೀಯಾ? ಜಾತ್ರೆ ಯಾತ್ರೆ ಏನಿದೆಲ್ಲ ಏನಂತ ಹೇಳ ಸಂತೋಷ್? ಏನಂತ ಹೇಳಿ ಪ್ರಕಾಶ್? ಯಾವ ಬಾಯಿಂದ ಹೇಳಿ ಪ್ರಕಾಶ್? ನಿರ್ವಿಘ್ನವಾಗಿ ನಡೆಬೇಕಾಗಿದ್ದ ಮೊದಲೇ ನಿರ್ದಾಕ್ಷಿಣ್ಯವಾಗಿ ಮುರಿದು ಬಿಟ್ಟು ಪ್ರಕಾಶ್. ಆ ಕರಾಳ ದೃಶ್ಯವನ್ನು ಸಹಿಸಿಕೊಳ್ಳಲಾಗದೆ ನಮ್ಮ ತಂದೆ ಸ್ಥಳದಲ್ಲೇ ಪ್ರಾಣ ಬಿಟ್ಬಿಟ್ರು ಪ್ರಕಾಶ್. ಅಪ್ಪಾಜಿ ಅವರು ತೀರಿಕೊಂಡರೆ ಅಯ್ಯೋ, ಹಾಗಾದರೆ ಲಕ್ಷ್ಮಿಯ ಮದುವೆ? ಕೊರಳೊಳಗೆ ಬಂದ ಮಾಂಗಲ್ಯ ಕುಜ ದೋಷವಿದೆ ಎಂದು ವಿಜಯರ ಕೈ ಶಾಲೆ ಬಿತ್ತು. ಶಿವಪ್ರಸಾದನ ಪುತ್ರ ವಾತ್ಸಲ್ಯ ನಮ್ಮ ಪಿತೃದೇವನನ್ನು ಬಲಿ ತೆಗೆದುಕೊಂಡು ನಮ್ಮನ್ನೆಲ್ಲ ತಪ್ಪಲು ಮಾಡಿಬಿಡ್ತು ಪ್ರಕಾಶ್, ನಮ್ಮನ್ನೆಲ್ಲ. ಇಲ್ಲ ಇಲ್ಲ, ನಾನು ಇದನ್ನು ನಂಬೋದಿಲ್ಲ. ವಿಜಯಲಕ್ಷ್ಮಿಯರ ಮದುವೆ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಸಂತೋಷ್, ನೀನು ನನಗೇನೋ ಸುಳ್ಳು ಹೇಳ್ತಿದ್ಯಾ? ನಿಜ ಸಂತೋಷ್? ನನ್ನ ತಂಗಿ ವಿಷಕನ್ನೆಯಂತೆ, ಅವಳ ಜನ್ಮ ಕುಂಡಲದಲ್ಲಿ ಕುಜದೋಷವಿದೆಯಂತೆ. ಈ ವಿಷಯ ತಿಳಿದ ಶಿವಪ್ರಸಾದನು ಮಗನನ್ನು ಮೂಟೆ ಎತ್ತಿಕೊಂಡು ಕೈ ಕಾಲು ಕಟ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ರು ಪ್ರಕಾಶ್. ಆ ಕರಾಳ ದೃಶ್ಯವನ್ನು ಸಹಿಸಿಕೊಳ್ಳಲಾಗದೆ ನಮ್ಮ ತಂದೆಯ ಪ್ರಾಣ, ನನ್ನ ತಂಗಿಯ ಬಾಳು ಎಲ್ಲ ಮಣ್ಪಾಲದು. ಶಿವ ಶಿವ, ನಾನು ಇದೆಂತ ವಿಷಾದ ಸಂಗತಿಯನ್ನು ಕೇಳ್ತಾ ಇದ್ದೀನಿ. ಇದ್ಯಾವುದಲ್ಲರದ ನಾನು ಆ ಮದುವೆ ಸಂಭ್ರಮವನ್ನು ಶುಭಗೊಳಿಸಬಾರದ ಭಾಷೆಯಿಂದ ನಿಮಗೆ ನಮ್ಮ ತಾಯಿ ಸತ್ತ ವಿಷಯವನ್ನು ತಿಳಿಸದೆ ದುಃಖದ ಕಡಲನ್ನು ನನ್ನ ಒಡಲಿನಲ್ಲಿ ಅಡಗಿಸಿಕೊಂಡು ನಮ್ಮ ತಾಯಿಯ ಅಂತಿಮ ಸಂಸ್ಕಾರ ಮಾಡಿ ನವ ದಂಪತಿಗಳಿಗೆ ಶುಭ ಕೋರಲು ಓಡೋಡಿ ಬಂದೆ. ಸಂತೋಷ್, ನಾವೆಲ್ಲ ದುರ್ದೈವಿಗಳು ಸಂತೋಷ್, ನಾವೆಲ್ಲ ದುರ್ದೈವಿಗಳು. ಏನ್ ಮಾಡಕ್ಕಾಗುತ್ತೆ ಪ್ರಕಾಶ್? ಎಲ್ಲವೂ ಅವರ ಇಚ್ಛೆಯಂತೆ ನಡೆಯೋದು, ಅವರ ಇಚ್ಛೆಯಂತೆ ನಡೆಯೋದು. ಅಯ್ಯೋ, 24ನೇ ಶತಮಾನ ಬಂದ್ರು ಇನ್ನು ಇಂಥ ನಿಷ್ಠ ಕಂದಾಚಾರಗಳ ಕಂದರ ಮುಚ್ಚಲಿಲ್ಲವೇ? ಇಂಥ ಸಂಖ್ಯೆ ಅತ್ಯಾಚಾರಗಳಿಂದ ಸ್ತ್ರೀ ಇನ್ನು ಮುಕ್ತಳಾಗಿಲ್ಲವೇ? ಅದು ಅಲ್ಲದೆ ಒಬ್ಬ ಸುಶಿಕ್ಷಿತ ಆದರ್ಶವಂತನ ಮಾದರಿ ಮದುವೆ ಇಂಥ ಅನಿಶ್ಚಿತ ಕಾರಣದಿಂದ ಮುಗಿದು ಅಂತಂದ್ರೆ ನಮ್ಮ ನಾಗರಿಕತೆಗೆ ಇದಕ್ಕಿಂತ ದೊಡ್ಡ ಹೋಮನ ಏನಿದೆ? ಪ್ರಕಾಶ್, ಇದರಲ್ಲಿ ವಿಜಯದೇನು ತಪ್ಪಿಲ್ಲ ಪ್ರಕಾಶ್. ಅವರು ಯಾವ ಜಾತಕ ಸೂತಕಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಲಕ್ಷ್ಮೀ ಕುರಳಿಗೆ ತಾಳಿ ಕೊಟ್ಟೋಕೆ ಎಷ್ಟು ಪ್ರಯತ್ನ ಮಾಡಿದ್ರು. ಮಗನ ಹಠಮಾರಿತನ ಮರಿತ ಆ ಮುತ್ಸದ್ದಿ ಎಲ್ಲ ವ್ಯವಸ್ಥಿತವಾಗಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ಮಗನನ್ನು ಎಳ್ಕೊಂಡು ಹೋಗ್ಬಿಟ್ರು ಪ್ರಕಾಶ್, ಎಳ್ಕೊಂಡು ಹೋಗ್ಬಿಟ್ರು ಪ್ರಕಾಶ್. ಆ ದಾಂಡಿಗರ ದೌರ್ಜನ್ಯದಿಂದ ನನ್ನ ತಂದೆಯ ಪ್ರಾಣ, ನನ್ನ ತಂಗಿಯ ಬಾಳು ಎಲ್ಲ ಮಣ್ಪಾಲಾಗೋಗ್ಬಿಟ್ರು ಪ್ರಕಾಶ್. ಇಲ್ಲ, ಲಕ್ಷ್ಮೀ ಬಾಳ ಆಳೋಗೋದಕ್ಕೆ ನಾನು ಬಿಡೋದಿಲ್ಲ. ಇವತ್ತೇ ವಿಜಯ ಪ್ರಸಾದನಿಗೆ ಹೇಳಿ ಲಕ್ಷ್ಮೀ ಮದುವೆ ಏರ್ಪಾಡು ಮಾಡ್ತೇನೆ. ಆ ಸಾಹುಕಾರದ ಹೇಗೆ ಮದುವೆ ನಿಲ್ಲಿಸ್ತಾನೆ ನಾನು ನೋಡ್ತೀನಿ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಸ್ವತಃ ನಾನೇ ನಿಂತವರ ಮದುವೆ ಮಾಡ್ತೀನಿ. ನಡಿ ಹೋಗೋಣ ಸಂತೋಷ್. ಬೇಡ ಪ್ರಕಾಶ್, ಬೇಡ. ಆ ಸಾಹುಕಾರ ಇರೋದು ಒಬ್ಬ ಮಗ ಕಾಕ ತಾಳಿವೆಂಬಂತೆ ನಾಳೆ ವಿಜಯ್ಗೆ ಏನಾದ್ರು ಆಘಾತವಾಗ್ಬಿಟ್ರೆ ಆಗ ಅನಾಥಕ್ಕೆಲ್ಲ ನಮ್ಮ ತಂಗಿನೇ ಕಾರಣವಾಗ್ಬಿಡ್ತಾಳೆ ಕಣೋ. ಬೇಡ. ಅಂದ್ರೆ ಲಕ್ಷ್ಮೀ ಮದುವೆ ಆಗದೆ ಇರಬೇಕೆ? ಪ್ರಕಾಶ್, ಲಕ್ಷ್ಮಿ ಈಗ ಮದುವೆ ಆಗೋ ಪರಿಸ್ಥಿತಿಯಲ್ಲಿ ಇಲ್ಲ ಪ್ರಕಾಶ್. ಯಾವ ಮಾಂಗಲ್ಯ ಭಾಗ್ಯ ತಂದೆ ಮರಣಕ್ಕೆ ಕಾರಣವಾಯ್ತು ಆ ಮಾಂಗಲ್ಯ ಭಾಗ್ಯಕ್ಕೆ ಧಿಕ್ಕಾರ ಹಾಕುವುದು ಯಾವ ಸಂದೇಹ ಇಲ್ಲ ಪ್ರಕಾಶ್. ಧಾರಾಕಾರವಾಗಿ ಹರಿಯವಳ ಕಣ್ಣೀರಿನ ಭಾಷ್ಯದ ಕನಸುಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿವೆ ಪ್ರಕಾಶ್, ಕೊಚ್ಕೊಂಡು. ಹಾಗಂತವ ಜೀವನವನ್ನು ನಿಷ್ಪ್ರಯೋಜನಗೊಳಿಸಬೇಕೆ? ದುಃಖ ತುಂಬಿದ ಹೃದಯಕ್ಕೆ ಧೈರ್ಯ ಸಮಾಧಾನ ತುಂಬಬೇಕಾದ ನೀನು ಈ ರೀತಿ ಮಾತನಾಡಿದರೆ
ಅವಳ ಜೀವನದ ಗತಿಯೇನು? ವಿಜಯ ಪ್ರಸಾದನ ಹೆಸರಿನಲ್ಲಿ ಲಕ್ಷ್ಮಿ ಕಣ್ಣೀರು ಸುರಿಸುತ್ತಾ ಕುಳಿತು ಬಿಟ್ಟರೆ ವಿಜಯನಿಗೆ ಒಳ್ಳೆಯದಾಗುತ್ತದೆ. ಅವನು ಒಳ್ಳೆಯದಕ್ಕೆ ನಾ ಹೇಳ್ತಾ ಇರೋದು. ಈಗ ಏನೋ ಆಗಿದ್ದು ಆಗಿ ಹೋಯ್ತು. ಪುನಃ ನಾವು ಅದೇ ತಪ್ಪನ್ನು ಮಾಡಿ ವಿಜಯ ಪ್ರಸಾದ್ ಕೋಪನ್ನು ಕಳಿಸೋದು ಬೇಡ ಪ್ರಕಾಶ್. ಬೆಳೆಯುವ ಸುಖ ಸಂತೋಷವನ್ನು ಬಯಸುವುದಾದ್ರೆ ಲಕ್ಷ್ಮಿ ವಿಜಯವರ ಮದುವೆ ನಡೆಕೂಡದು ಪ್ರಕಾಶ್. ಸಂತೋಷ್, ನೀನ್ ಏನ್ ಮಾತಾಡ್ತಾ ಇದೀಯ? ಅವರು ಅಮರ ಪ್ರೇಮಿಗಳು. ಹಗಲಿರೋ ಅವರ ಅನನ್ಯ ಪ್ರೀತಿ ಮತ್ತೆ ಸಂಗಮವಾದರೆ ಆ ಎರಡು ಭಗ್ನ ಪ್ರೇಮಿಗಳ ಬಾಳಿನಲ್ಲಿ ಭಾಗ್ಯೋದಯವಾಗಲಿಲ್ಲವೇ? ಖಂಡಿತ ಸಾಧ್ಯವಿಲ್ಲ. ಅವನ ಪ್ರಾಣಕ್ಕೆ ಮುಖ್ಯವಾಗಿರೋ ನನ್ನ ತಂಗಿ ಜಾತಕ ಅವನ ಬಾಳಿಗೆ ಯಾವ ಬೆಳಕು ನೀಡೋದು ಪ್ರಕಾಶ್, ಯಾವ ಬೆಳಕು ನೀಡೋದು ಪ್ರಕಾಶ್. ಅಂದ್ರೆ ನಿನಗೂ ಆ ಗ್ರಹಗತಿಗಳ ಮೇಲೆ ನಂಬಿಕೆ ಇದೆ? ನನಗೆ ನಂಬಿಕೆ ಇಲ್ಲದಿದ್ದರೂ ವಿಜಯವತ್ತಿನ ನಿಶ್ಚಿತ ಪ್ರಾರಂಭಕ್ಕೆ ನನ್ನ ತಂಗಿಯ ಕಾಂತವತ್ತಿನ ಹೊತ್ತು ಖಂಡಿತ. ಪ್ರಕಾಶ್, ಈ ದಯವಿಟ್ಟು ನೀನು ಈ ವಿಷಯ ಇಲ್ಲ ಮರ್ಬಿಡು ಪ್ರಕಾಶ್. ಲಕ್ಷ್ಮಿ ಜೀವನ ಪರ್ಯಂತ ಹಾಗೆ ಇದ್ರೆ ಪರವಾಗಿಲ್ಲ, ನಾನು ಮಾತ್ರ ಲಕ್ಷ್ಮಿನ ಪ್ರಕಾಶ್ ಜೊತೆ ಮದುವೆ ಮಾಡಿಕೊಡೋದಿಲ್ಲ. ಸಂತೋಷ್, ನೀನು ತಪ್ಪು ತಿಳಿದುಕೊಂಡಿದ್ದೀಯಾ. ಹಳೆ ಬರಕ್ಕೆ ಒಳೆ ಯಾರು? ಹಳೆ ಬರಕ್ಕೆ ಒಳೆ ಯಾರು? ನೋಡು, ಲಕ್ಷ್ಮಿ ಕಣ್ಣೀರಿನ ಶಾಪ ವಿಜಯನಿಗೆ ಕೇಡು ಮಾಡಬಾರದು. ಅವರು ತುಂಬಾ ಒಳ್ಳೆಯವರು, ಪರೋಪಕಾರಿಗಳು. ಅವರ ಹಸ್ತದಿಂದ ಬದುಕಿ ಬೆಳೆದ ಈ ಜೀವ ಸಾರ್ಥಕವಾಗಬೇಕಾದರೆ ನಾನು ಲಕ್ಷ್ಮಿ ಕೊರಳಿಗೆ ತಾಳಿ ಕಟ್ಟಿ ವಿಜಯನನ್ನು ಲಕ್ಷ್ಮಿಯ ಕಣ್ಣೀರಿನ ಶಾಪದಿಂದ ವಿಜಯ ಪ್ರಸಾದನನ್ನು ವಿಮುಕ್ತಗೊಳಿಸಬೇಕು. ಹೌದು, ಅವರ ಋಣ ತೀರಿಸೋದಕ್ಕೆ ನನಗಿರೋದು ಇದು ಒಂದೇ ಒಂದು ಅವಕಾಶ. ಸಂತೋಷ್, ದಯವಿಟ್ಟು ನೀನು ತಪ್ಪು ತಿಳಿದುಕೊಳ್ಳಲ್ಲ. ನಾವೊಂದು ಮಾತು ಕೇಳ್ತೀನಿ, ಅದನ್ನು ನಡೆಸ್ಕೊಡ್ತೀಯ ಸಂತೋಷ್? ಅದೇನು ಕೇಳು ಪ್ರಕಾಶ್. ನಾನು ಲಕ್ಷ್ಮಿನ ಮದುವೆ ಆಗ್ತೀನಿ. ನೀನು ಸಂತೋಷ್, ಯಾರ ಉಪಕಾರದಿಂದ ಈ ಜೀವ ಉಸಿರಾಗ್ತಾ ಇದೆಯೋ ಅವರ ಸಂತೋಷಕ್ಕಾಗಿ ಸಲ್ಲಿಸುವುದರಲ್ಲಿ ಯಾವ ತಪ್ಪಿಲ್ಲ. ನಾನು ಲಕ್ಷ್ಮಿನ ಮದುವೆ ಆಗುವುದರಿಂದ ಒಂದು ಹೆಣ್ಣಿಗೆ ಬಾಳು ಕೊಟ್ಟ ಪುಣ್ಯ, ಒಬ್ಬ ಮಹಾನ್ ಉಪಕಾರ ಮಿತ್ರನಿಗೆ ಕೃತಜ್ಞತೆ ಸಲ್ಲಿಸುವ ಸದಾವಕಾಶ ಎರಡು ಒಟ್ಟಿಗೆ ಪಡೆದುಕೊಂಡಂತಾಗುತ್ತದೆ. ಸಂತೋಷ್, ನಿನಗೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು. ಪ್ರಕಾಶ್, ನಿನ್ನ ಕೃತಾಂಜಲಿಗೆ ನನ್ನಲ್ಲಿ ಪ್ರತ್ಯುತ್ತರವಿಲ್ಲ ಪ್ರಕಾಶ್. ಈ ನಿನ್ನ ಉದಾತ್ತ ಉದ್ದೇಶಕ್ಕೆ ನನ್ನ ಪ್ರತಿ ಮಾತಿಲ್ಲ ಪ್ರಕಾಶ್. ಮದುವೆ ಹೆಸೆತ್ತಿದ್ರೆ ಸಾಕು, ಮಾರಿ ಅವತಾರದ ನನ್ನ ತಂಗಿಗೆ ನಾನು ಹೇಗೆ ಮದುವೆ ಒಪ್ಪಿಸಲಿ? ಮಹತ್ತರವಾದ ಈ ನಿರ್ಧಾರಕ್ಕೆ ಆ ಜಗನ್ನಾಥೆಯನ್ನು ನೋಡು ಖಂಡಿತ ಅನುಭವಿಸುತ್ತಾಳೆ. ನೀನು ಒಂದು ಒಳ್ಳೆಯ ಸಮಯ ನೋಡಿ ಲಕ್ಷ್ಮಿಗೆ ಕೇಳಿ ಅವಳ ಮನಸ್ಸನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವಳ ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ನನ್ನ ಬಾಳಿನಲ್ಲಿ ಒಂದು ಆಶಾ ದೀಪವನ್ನು ಹಚ್ಚಿ ನನ್ನ ಬಾಳ ಸಂಗಾತಿ ಆಗುವಂತ ಮನವೊಲಿಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಈ ಜಗನ್ಮಾತೆಯ ಮೇಲೆ ವಿಶ್ವಾಸವಿಟ್ಟು ಪ್ರಯತ್ನ ಮಾಡು ಸಂತೋಷ್. ನಾನು ಆಮೇಲೆ ಬಂದು ಭೇಟಿ ಆಗ್ತೇನೆ. ಮಹೇಶ್ವರಿ, ಏನಮ್ಮ ನಿನ್ನಲ್ಲಿ ವಿಷಕನ್ನೆ ಎಂದು ಕಳಂಕಿತಗೊಂಡ ನನ್ನ ತಂಗಿಯ ಜೀವನ ಸತ್ತವಾಯಿತೆಂದು ಸಂಕಟ ಪಡುತ್ತಿರೋ ನನ್ನ ರೋದನೆ ಅದೆಷ್ಟು ಬೇಗ ಪರಿಹಾರ ಮಾಡಿದೆ ನೋಡು. ಎಷ್ಟು ಬೇಗ ಪರಿಹಾರ ಮಾಡಿದೆ. ನೀನು ಮನಸ್ಸು ಮಾಡಿದರೆ ನಗುವರನ್ನು ಅಳಿಸಬಹುದು, ಅಳುವರನ್ನು ನಗಿಸಬಹುದು. ಅದಕ್ಕೆಂದೇ ತಾಯಿ ನಿನಗೆ ಮಹಾಮಾಯೆ ಮೂಲಧಾರೆ ಮನುವಂದೆ ಮಹಾಪೂಜೆ ಪಿಂಡಾಂಡಮಹೆ ಚಂಡಿಕೆ ಚಾಮುಂಡೆ ಚತುರೆ, ಚಂಡಿಕೆ ಚಾಮುಂಡೆ ಚತುರೆ, ಬಾಲೆ ಗಿರಿಜೆ ಭೈರವಿ, ಗಿರ್ವಾಳೆ ಮುಂತಾದ 108 ನಾಮಗಳಿಂದ ಹೋಲಿಸಿಕೊಂಡ ಸರ್ವಮಂಗಳೇ ನೀನು, ಸರ್ವಶಕ್ತಿ ಮುಕ್ತ ನಿರ್ಮಲ ನಿವಾರಣೆ ನೀನು. ನಿನ್ನ ಕರುಣೆ ಇಲ್ಲದೆ ನನ್ನ ತಂಗಿ ಬಾಳು ಬೆಳಗದಮ್ಮ, ಅವಳ ದುಃಖದ ಕಡಲು ಬತ್ತದಮ್ಮ. ಮದುವೆಯನ್ನೇ ನಿರಾಕರಿಸುವ ನನ್ನ ತಂಗಿಯ ನೋವನ್ನು ಶಾಂತಿಗೊಳಿಸಿ ಪ್ರಕಾಶನನ್ನು ಮದುವೆಯಾಗುವಂತೆ ಕೃಪೆ ತೋರುತ್ತಾಳೆ. ನಿನ್ನ ಅನುಗ್ರಹದಿಂದ ಪ್ರಕಾಶನನ್ನು ಮದುವೆಯಾಗಲಂತೆ ಬಯಸುತ್ತಾಳೆ. ಅವಳೇನಾದ್ರೂ ಪ್ರಕಾಶನನ್ನು ಮದುವೆಯಾಗಲು ಒಪ್ಪಿಕೊಂಡರೆ
ಅವಳ ಮದುವೆಯ ದಿನವೇ ಇಡೀ ಊರಿನ ಮುತ್ತೈದರಿಗೆಲ್ಲ ಸೌಭಾಗ್ಯ ಸೂಚಕಗಳಾದ ಅರಿಶಿಣ ಕುಂಕುಮ ಹೂ ಬಳೆಗಳನ್ನು ಕೊಟ್ಟು ನನ್ನ ತಂಗಿಯ ಕೈಗೆ ಕಂಕಣ ಕಟ್ಟಿಸುತ್ತೇನೆ. ತಾಯಿ, ಇದೇ ನಾನು ನಿನಗೆ ಸಲ್ಲಿಸುವ ಅರ್ಘ್ಯ ತಾಯಿ. ಆಶೀರ್ವಾದ ಮಾಡಿ ಅನುಗ್ರಹಿಸು. ಜೈ ಜಗನ್ನಾಥ. ಮೇಡಮ್ ಮೇಡಮ್ ಕಾಂತಿಯನ್ನು ತೆಗೆದುಕೊಳ್ಳಿ. ಕಾರನ್ನು ಶೆಡ್ಡಿನಲ್ಲಿ ಪಾರ್ಕ್ ಮಾಡಿದ್ದೇನೆ. ಹೌದಾ? ಏನ್ರಿ ಸಹಜರ, ಎಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಅಂದ ಹಾಗೆ ಅಪ್ಪಾಜಿಯವ್ರನ್ನು ಸ್ಟೇಷನ್ಗೆ ಹೋಗಿ ಬಿಟ್ಟು ಬಂದಿದ್ದೀರಾ? ಇಲ್ಲ ಮೇಡಮ್, ಈಗ ತಾನೇ ಅವರನ್ನು ಕಳಿಸಿಕೊಟ್ಟು ಬಂದೆ. ನಾವು ಹೋಗೋಷ್ಟರಲ್ಲಿ ಟ್ರೈನ್ ಬಂದು ನಿಂತಿತ್ತು. ಇನ್ನೊಂದು 10 ನಿಮಿಷ ತಡವಾಗಿ ಹೋಗಿದ್ರು ಟ್ರೈನ್ ಮಿಸ್ ಆಗ್ತಿತ್ತು. ಒಳ್ಳೆ ಜನ ಆಯ್ತು ಬಿಡಿ. ಅಂದ ಹಾಗೆ ಅಪ್ಪಾಜಿಯವರು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು? ಹೌದು ಮೇಡಮ್, ಸಾಹೇಬರು ಬರೋಕೆ 1 ವಾರ ಆಗುತ್ತಂತೆ. ಅಲ್ಲಿವರೆಗೂ ಆ ವಾಚ್ಮ್ಯಾನ್ ರಾಮಣ್ಣ ರಾತ್ರಿಯಲ್ಲಿ ಮನೆಯಲ್ಲಿಯೇ ಡ್ಯೂಟಿ ಮಾಡಲು ಹೇಳ್ತಾರೆ. ಹಾ, ಕೀ ತೆಗೆದುಕೊಳ್ಳಿ, ನಾನು ಮಿಲ್ಲಿಗೆ ಹೋಗಿ ರಾಮಣ್ಣ ಕಳಿಸಿಕೊಟ್ಟು ನಾನು ರೂಮಿಗೆ ಹೋಗ್ತೀನಿ. ಬೇಡ ಶರ್ಮ, ರಾಮನ ಮೀನಿನಲ್ಲೇ ಡ್ಯೂಟಿ ಮಾಡಲಿ. ಆದರೆ ಇರುವ ಅವಕಾಶವನ್ನು ಅಂತ ತಿಳಿದುಕೊಂಡು, ಆದರೆ ಅವನು ಮನೆಯಲ್ಲಿ ಕೆಲಸ ಮಾಡಿದ್ರೆ ಮಿಲ್ಲಿನಲ್ಲಿ ಕೆಲಸ ಮಾಡೋರು ಯಾರಿದ್ದಾರೆ? ಇನ್ನಿಬ್ರು ವಾಚ್ಮ್ಯಾನ್ ಇರ್ತಾರಲ್ಲ, ಆಗೋದಿಲ್ವೇ? ಅಯ್ಯೋ, ಆ ಮೂರ್ತರ ಸಮಯದಲ್ಲಿ ಇಲ್ಲಿದಾಗ ಮೀನು ಕಳ್ಳತನವಾಗಿತ್ತು. ಅಷ್ಟೇ ಅಲ್ಲ, ಇಲ್ಲಿನ ಅಪವಾದವನ್ನು ನೆಮ್ಮದಿಯಾಗಿ ಮಲಗುಗ ಹಾಕ್ತಾ ಇಲ್ಲ. ಅದಕ್ಕಾಗಿ ಆ ರಾಮನ ಮೇಲೆ ತುಂಬಾ ವಿಶ್ವಾಸ ಇದೆ ನಮಗೆ. ಹಾಗಿದ್ರೆ ರಾಮಣ್ಣ ಅಲ್ಲಿಯೇ ಡ್ಯೂಟಿ ಮಾಡ್ಲಿ. ಇನ್ನಿಬ್ರು ವಾಚ್ಮ್ಯಾನ್ ಇರ್ತಾರಲ್ಲ, ಅದರಲ್ಲಿ ಒಬ್ಬರನ್ನ ಯಾರನ್ನಾದ್ರೂ ಇಲ್ಲಿಗೆ ಕಳಿಸಿಕೊಡ್ಲಿ. ಯಾಕೆ ಮನೆಯನ್ನು ಕಳ್ಳತನ ಮಾಡ್ಬೇಕಂದ್ರೆ? ಆಗಲ್ಲ ಮತ್ತೆ ಹೇಗೆ? ರಾತ್ರಿ ಹೊತ್ತು ನೀವು ಒಬ್ಬರೇ ಇಂಥ ದೊಡ್ಡ ಬಂಗಲೆಯಲ್ಲಿ ಹೇಗಿರ್ತೀರಾ ಅಂತ. ಯಾಕೆ ಭಯನ? ನೋಡಿ, ಇನ್ನೊಂದು ನಮ್ಮ ಜೊತೆಯಲ್ಲಿರುವಾಗ, ಪ್ರೀತಿ ವಿಶ್ವಾಸ ಅನುಕಂಪ ಇರುವಾಗ, ನೀವು ಜೊತೆಯಲ್ಲಿರುವಾಗ ಅದಕ್ಕೆ ಭಯ? ನಾನು ನೋಡಿ, ಆ ಮುಂದೆ ಆ ವಾಚನದಿಂದ ಏನು ಪ್ರಯೋಜನವಿಲ್ಲ. ನೀವು ನನ್ನ ಜೊತೆ ಇದ್ದರೆ ನನ್ನ ಜೊತೆ ಹಾಯಾಗಿ ಕಾಲ ಕಳೆಯಬಹುದು. ಏನಂತೀರಾ? ಮೇಡಮ್, ನೀವು ಏನ್ ಹೇಳ್ತಾ ಇದ್ದೀರಾ? ನನಗೆ ಏನು ಅರ್ಥನೇ ಆಗ್ತಿಲ್ಲ, ನಂಬೋದಕ್ಕೂ ಆಗ್ತಿಲ್ಲ. ನೋಡಿ, ನಾನು ತುಂಬಾ ವಿಲಾಸಿನಿ. ಒಂದು ನಿಮಿಷ ಸಮಯವನ್ನು ನನ್ನ ವ್ಯರ್ಥವನ್ನು ಹಾಳು ಮಾಡಿಕೊಳ್ಳಲಾರೆ. ಸರಳಜಿ, ಎಂಜಾಯ್ ಮಾಡಬೇಕು ಈಗಿನ ಕಾಲದಲ್ಲಿ, ಮಜಾ ಮಾಡಬೇಕು ಈಗಿನ ಕಾಲದಲ್ಲಿ. ಅದೇನೋ ನಿಜ ಮೇಡಮ್, ಆದ್ರೆ ನೀವು ನನ್ನ ಜೊತೆಗೆ ನಮ್ಮ ಅಪ್ಪಾಜಿಯವರು ಬರುವವರೆಗೂ ಉಳಿ ಬರಬೇಕಾದ್ರೆ 4 ದಿನವಾಗುತ್ತಿದೆ. ಅದಕ್ಕಾಗಿ ನೀವು ನನ್ನ ಜೊತೆಗೆ ಇದ್ದೀರಂತ ನಾನು ಕೇಳಿದೆ. ನೋಡಿ, ನೀವು ಡ್ರೈವರ್ ಆಗಿ ನಮ್ಮನೆಗೆ ಬರಬೇಕಾದ್ರೆ ಆ ಚಾವಿ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೇನೆ. ಅಂದಾಗ ಈ ನನ್ನ ಜೊತೆಯಲ್ಲಿ ಕೂಡಿಕೊಂಡು ಸಿಕ್ಕಿದ ಚಾನ್ಸ್ ಅಂತ ನನ್ನ ಜೊತೆಯಲ್ಲಿ ನೀವಿದ್ರೆ ಮಾತ್ರ. ಮೇಡಮ್, ನೀವು ನನ್ನ ಜೊತೆಗೆ ಆ ಸಂತೋಷನನ್ನು ಏನು ನಿಮಗೆ ಯಾರು ಹೇಳಿದ್ರೆ ಈ ವಿಷಯವನ್ನು? ಈ ಚಿತ್ರಶರ್ಮನ ನೇತ್ರಗಳಿಂದ ಯಾವುದನ್ನು ಮುಚ್ಚಿಡಲು ಸಾಧ್ಯ. ನಾನು ನಿಮ್ಮ ಮನೆಗೆ ಕಾರು ಚಾಲಕನಾಗಿ ಬಂದ ದಿನವೇ ನೀವು ನನ್ನನ್ನು ಉದ್ಯಾನವನಕ್ಕೆ ಬರಲು ಹೇಳಿದ್ದೀರಿ. ಅಂದು ನಾನು ಅರ್ಧ ಗಂಟೆ ಮುಂಚಿತವಾಗಿಯೇ ಅಲ್ಲಿಗೆ ಬಂದಿದ್ದೆ. ನಿಮ್ಮಿಬ್ಬರ ಪ್ರೇಮ ವಿಲಾಸವನ್ನು ಮನೆಯಲ್ಲಿಯೇ ನಿಂತು ಆಲಿಸಿದ್ದೆ. ಆ ಸಂತೋಷನನ್ನು ನೀವು ಮದುವೆಯಾಗುತ್ತೇನೆ ಎಂಬುದನ್ನು ಕೇಳಿ ಆಶ್ಚರ್ಯಗೊಂಡೆ. ಮದುವೆ? ನಾನು ಮದುವೆ?
ನಾನು ತುಂಬಾ ನಿರಾಶೆ. ನೋಡು, ಸಿಕ್ಕ ಸಮಯವನ್ನು ವ್ಯರ್ಥವನ್ನ ಹಾಳು ಮಾಡಿಕೊಳ್ಳುವ ಹೇಸಿ ಹೆಣ್ಣು ನಾನಲ್ಲ. ಅಂದಾಗೆ ಅಂತರ ಜೊತೆ ಮದುವೆ ಮಾಡಿಕೊಂಡು ಗಂಡನ ಗುಲಾಮಿಯಾಗಿ ಬಿದ್ದುಕೊಳ್ಳುವ ಅವಶ್ಯಕತೆ ನನಗಿಲ್ಲ. ನನ್ನಂತ ಮದುವೆ ಮಾಡಿಕೊಳ್ಳಬೇಕಾದ್ರೆ ಅಂತ ವರವನ್ನು ಆಸಕ್ತ ತಕ್ಕಂತೆ ವರವನ್ನು ಇದ್ರೆ ಮಾತ್ರ ನಾನು ಮದುವೆ ಆಗುವುದು. ಅಲ್ಲಿವರೆಗೂ ಮಾತ್ರ ನಾನು ಮದುವೆ ಆಗುವುದು. ಅಂದ್ರೆ ನೀವು ಸಂತೋಷನನ್ನು ನಾನು ಅವನನ್ನು ಇಷ್ಟಪಟ್ಟಿದ್ದೀನಿ. ಆದರೆ ನನ್ನ ಕಾಮ ದಾಹ ಎತ್ತಿಸಿಕೊಳ್ಳೋಸ್ಕರ ಹೊರತಾಗಿ ಅವನ ಮನಸ್ಸಿಗೆ ನಾನು ಇಷ್ಟಪಟ್ಟಿಲ್ಲ. ಅಂತ ಹಾಗೆ ಅವನು ಯಾವುದು ವಿಷಯವಿರುವಾಗ ಅವನನ್ನು ಇಷ್ಟಪಡುವಷ್ಟು ಅವಶ್ಯಕತೆಯೂ ನನಗಿಲ್ಲ. ಯಾಕೆ ಇಂಥದ್ರ ಬಗ್ಗೆ ಅವಳ ತಲೆ ಕೆಡಿಸಿಕೊಳ್ಳುವುದನ್ನು ನನಗೆ ಗೊತ್ತಿದೆ. ಅದಕ್ಕಾಗಿ ಇಷ್ಟೊಂದು ಹೇಳಬೇಕಾದ್ರೆ ನೀವ್ಯಾಕ್ರಿ ಈ ತಲೆ ಕೆಡಿಸಿಕೊಳ್ತಾ ಇದ್ದೀರಾ? ನೋಡಿ, ನನ್ನ ಜೊತೆ 4 ದಿನ ಇರೋಕ್ಕಾಗಿ ನಿಮಗೆ ಹಣ ಎಷ್ಟು ಬೇಕು ಹೇಳಿ ನಾನು ಕೊಡುತ್ತೇನೆ. ದುಡ್ಡು ನನಗೆ ಬೇಕಾಗಿಲ್ಲ ಮೇಡಮ್. ಒಂದೇ ಒಂದು ಸೇರಿ ನೀವು ಒಂದೇ ಒಂದು ನನ್ನ ಮಾತನ್ನು ಕೊಟ್ಟರೆ ಸಾಕು. ನಾನು ನಿಮ್ಮ ಜೊತೆಗೆ 4 ದಿನವಲ್ಲ 4 ಜನ್ಮವಾದರೂ ನಿಮ್ಮ ತೃಪ್ತಿ. ನೋಡಿ, ಅದೇನು ಬೇಡ ಅಂತದ್ದು ಹಾಗಾಗಿ ಹೋಗ್ಬೇಡಿ. ಅಂದ ಹಾಗೆ ನಿಮಗೆ ಏನು ಬೇಡಿಕೆ ಅಂತ ಕೋರಿಕೆ ಕೇಳಬಹುದಾ? ಆ ಭಿಕಾರಿ ಸಂತೋಷ, ಆ ಭಿಕಾರಿ ಸಂತೋಷನನ್ನು ಮ್ಯಾನೇಜರ್ ಹುದ್ದೆಯಿಂದ ವಜಾ ಮಾಡಬೇಕು. ಏನ್ ಹೇಳ್ತಾ ಇದ್ದೀರಾ ನೀವು? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಸಂಬಂಧ ಇದೆ. ನಿಮಗೆ ಈ ಚಿತ್ರಚರ್ಮನ ಇತಿಹಾಸ ಗೊತ್ತಿಲ್ಲ. ನಾನು ಇಲ್ಲಿಗೆ ಕಾರು ಚಾಲಕನಾಗಿ ಬಂದಿದ್ದು ಯಾವ ಬಟ್ಟೆ ಅಂತ ನಿರ್ಗತಿಕ ತರವೂ ನನಗಿಲ್ಲ. ಒಂದೇ ಒಂದು ಸೇಡು, ಆ ಸೇಡಿನ ಚಮನಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು. ನೀವೇನಾದರೂ ನನ್ನ ನೋಡಲ ಜ್ವಾಲೆಯನ್ನು ನಂದಿಸಿದ್ದೆ. ನಾನು ನಿಮ್ಮ ಜೊತೆಗೆ 4 ದಿನವಲ್ಲ 10 ಜನ್ಮವಾದರೂ ನಿಮ್ಮ ಜೊತೆಗೆ ಕಾಲ ಕಾಯಲು ಮಾಡಲು ನಾನು ಓಕೆ. ಸಾಧ್ಯವಿಲ್ಲ, ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಆದರೆ ನಮ್ಮ ತಂದೆಯವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ನಿಷ್ಠೆಯಿಂದ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸಂತೋಷ. ನಮ್ಮ ತಂದೆಯವರು ಸರ್ವ ಅಧಿಕಾರಿಯಾಗಿ ಅವರ ಕೈಗೆ ಒಪ್ಪಿಸಿದ್ದಾನೆ. ಅಂತದ್ರಲ್ಲಿ ಅವನ ಕಂಡ್ರೆ ಪ್ರೀತಿ ವಿಶ್ವಾಸ ಮುಖ್ಯ ಬರ್ತಾ ಇದೆ. ನೀವು ಸ್ವಲ್ಪ ಸಹಕರಿಸಿದರೆ ಸಾಕು, ಮುಖ್ಯ ಬರುವ ವಿಶ್ವಾಸವನ್ನು ನಿಮಿಷಾರ್ಧದಲ್ಲಿ ಬತ್ತಿಸಿ ಬಿಡಬಲ್ಲೆ. ಕ್ಷಣಾರ್ಧದಲ್ಲಿ ಗಾಢವಾದ ಪ್ರೇಮ ಗೂಢ ನಡೆಸಿ ಪುಡಿ ಮಾಡಿ ಬಿಡಬಲ್ಲೆ. ಅದೇಗೆ ಸಾಧ್ಯ? ಈ ಚಿತ್ರಶರ್ಮನ ಇತಿಹಾಸದಲ್ಲಿ ಅಸಾಧ್ಯವೆಂಬ ಶಬ್ದವೇ ಇಲ್ಲ. ನಾನು ಹುಟ್ಟುಹತವಾದಿ. ಪ್ರತಿಯೊಂದು ಕಾರ್ಯವನ್ನು ಸವಾಲಾಗಿ ಸ್ವೀಕರಿಸುತ್ತೇನೆ. ನೀವು ಸ್ವಲ್ಪ ಸಹಕರಿಸಿದರೆ ಸಾಕು, ನಿಮ್ಮ ತಂದೆಯ ಕೈಯಿಂದಲೇ ಅವನನ್ನು ಮ್ಯಾನೇಜರ್ ಹುದ್ದೆಯಿಂದ ವಜಾ ಮಾಡುತ್ತೇನೆ. ಏನು ಹೇಳಿ? ನೀನು ಹುಡುಗ ಸಂಚು ಅದೆಂತ ಹೇಳಬಾರ್ದ? ಏನ್ ಹೇಳ್ತಾ ಇದ್ದೇನೆ? ಇಲ್ಲ, ಸಾಧ್ಯವಿಲ್ಲ. ಆ ಸಂತೋಷ ನನ್ನ ಬಲಾತ್ಕಾರ ಮಾಡಲು ಬಂದಿದ್ದೇನೆಂದು ನಮ್ಮ ತಂದೆಯವರಿಗೆ ನಾನು ಸುಳ್ಳು ಹೇಳಬೇಕಾ? ಇಲ್ಲ ಇಲ್ಲ ಇಲ್ಲ, ಸಾಧ್ಯವಿಲ್ಲ.
ಹೇಳ್ತೀನಿ. ಯಾಕೆ ಇಷ್ಟು ದಿನ ನೀವು ಸಂತೋಷದ ಜೊತೆಗೆ ಮಜಾ ಮಾಡಲಿಲ್ಲವೇ? ಅವನಿಗೆ ಏನೇನೋ ಸುಳ್ಳು ಆಶ್ವಾಸನೆ ಹುಟ್ಟಿಸಿ ಅವನ ಜೊತೆಗೆ ಚಕ್ಕಂದ ಮಾಡಲು ಈ ನಿಮ್ಮ ಸ್ವಾರ್ಥ ವಂಚನೆಯದ ಅವನು ನಿಮ್ಮ ಮದುವೆಯಾಗುವ ಕನಸು ಕಾಣುತ್ತಿದ್ದಾನೆ. ನಾಳೆ ನೀವೇನಾದರೂ ಅವನನ್ನು ಮದುವೆಯಾಗುವುದಿಲ್ಲ ಎಂದು ಗೊತ್ತಾದರೆ ಅವನು ಸುಮ್ಮನಿರುತ್ತಾನೆ. ಏನು ಮಾಡುತ್ತಾನೆ? ಏನು ಮಾಡುತ್ತಾನೆ? ಈ ನಿಮ್ಮ ಹೊಲಸು ಚಾರಿತ್ರ್ಯವನ್ನು ಇಡೀ ಊರಿಗೆ ಸಾರುತ್ತಾನೆ. ನಿಮ್ಮ ಘನತೆ ಗೌರವಕ್ಕೆ ಮಸಿ ಬಳಿಯುತ್ತಾನೆ. ಆಗ ನೀವು ಈ ಜನರ ದೃಷ್ಟಿಯಲ್ಲಿ ಎಷ್ಟು ಕೀಳಾಗಿ ಕಾಣುತ್ತೀರಿ ಎಂಬುದನ್ನ ವಿಚಾರ ಮಾಡಿ. ಆ ಸಂತೋಷ ನಿಮ್ಮ ಘನತೆ ಗೌರವವನ್ನು ಕಳೆಯುವ ಮುಂಚೆ ನೀವೇ ಅವನ ಚಾರಿತ್ರ್ಯವನ್ನ ಮಾಡಿಬಿಟ್ಟರೆ ಸರನು, ಆದರೆ ಈ ಸರನಜಿ ಹೇಳುವುದು ಸತ್ಯಾಂಶವಿದೆ. ಸಂತೋಷ ನನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂತ ನನಗೆ ತಿಳಿದಿದ್ದಾನೆ. ನಾನು ಹಿಂದೆಲ್ಲ ನಾಳೆ ಆದರೂ ಅವನ ಪ್ರೀತಿಯನ್ನು ತಿರಸ್ಕರಿಸಿ ಬಿಟ್ಟರೆ ಖಂಡಿತವಾಗಿ ನನ್ನ ಮಾನ ಮರ್ಯಾದೆಯನ್ನು ಹಾಳು ಮಾಡುತ್ತಾನೆ. ಇಲ್ಲ ಇಲ್ಲ ಇಲ್ಲ, ಆ ಸರನಜಿ ಹೇಳಿದಂತೆ ಈ ಸಂಚನ್ನು ನೋಡಿ ಅವನು ಒಂದು ವೇಳೆ ಈಗಾದರೆ ನನ್ನ ಮರ್ಯಾದೆಯನ್ನು ತೆಗೆಯುವುದು ಗ್ಯಾರಂಟಿ ಇದೆ. ಹೌದು, ಇದಕ್ಕಿಂತ ಮುಂಚಿತವಾಗಿ ನನ್ನ ಮರ್ಯಾದೆಯನ್ನು ನಾನು ಕಾಪಾಡಿಕೊಳ್ಳಲೇಬೇಕು. ಹಲೋ ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಆ ಸಂತೋಷನನ್ನು ಮದುವೆಯಾಗುವಿರೋ ಅಥವಾ ನಿಮ್ಮ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳುವಿರೋ? ನೋಡು, ಈ ವಿಲಾಸಿನ ತುಂಬ ಇರಬೇಕಾದ್ರೆ ಸುಖವನ್ನೇ ಅಷ್ಟೇ ಮುಖ್ಯ, ಆದರೆ ಈ ಗೌರವನೂ ಅಷ್ಟೇ ಮುಖ್ಯ. ಮಾನ ಮರ್ಯಾದೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ನನ್ನ ಮಾನ ಮರೆದು ಹೋದ್ರೆ ತಡೆದುಕೊಳ್ಳೋ ಶಕ್ತಿ ನನಗಿಲ್ಲ. ಹಾಗಾದರೆ ಈ ಶರ್ಮನನ್ನು ನಂಬಿದವರನ್ನೆಂದು ಕೈ ಬಿಡುವುದಿಲ್ಲ ಈ ಶರ್ಮ. ನಿಮ್ಮ ಮಾನ ಮರ್ಯಾದೆಯನ್ನು ಕಾಪಾಡುತ್ತಾನೆ. ಹಾಗೆಯೇ ಎಲ್ಲ ಸುಖ ವಿಲಾಸಗಳಿಗೆ ನಾನು ಸಹಕರಿಸುತ್ತೇನೆ. ಹಾಗಾದ್ರೆ
ಚಿಕ್ಕನ ಬಹಳ ಒಳ್ಳೆ ಮನುಷ್ಯ ರೀ. ನಾನಾ ತಿಳಿಲಾರ ಅವನ ಜೊತೆ ಜಗಳ ಮಾಡಿಬಿಟ್ಟೆ. ಇನ್ ಮುಂದೆ ಬರ್ಲ ತಪ್ಪಾತಂತ ಕ್ಷಮೆ ಕೇಳಿ ಪಟ್ಟೆಗೆ ಮನಸ್ಸಿನಾಗ ಇಟ್ಕೋಬೇಡ ಅಂತ ಕೇಳಿದ್ರು. ಛೇ 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 ನಾನು ಅದನ್ನೆಲ್ಲ ಮನುಷ್ಯನಾಗ ಇಟ್ಕೊಂಡಿದ್ರ ಇಷ್ಟು ದಿನ ಯಾಕೆ ನಾನು ನಿಮ್ಮ ಮನೆಗೆ ಬಾಡಿಗೆ ಇರ್ತಿದ್ದೆ? ನೋಡ್ ಚಕೋರಿ, ಅದು ಯಾಕೋ ನಿಮ್ ಜೊತೆ ಜಗಳ ಆಡೋದಂದ್ರ ಒಂದ್ ನಮನಿ ಮಜಾ ಬರ್ತಿತ್ತು. ಒಂದಿನ ನಾನು ನಿನ್ ಮಾರಿ ನೋಡ್ಲಿಲ್ಲ ಅಂದ್ರ ಇಡೀ ರಾತ್ರಿ ಎಲ್ಲ ನನ್ನ ಮೈಗೆ ಮುಳ್ಳು ಚುಚ್ಚಿದಂಗ ಆಗ್ತೈತಿ, ಗೊತ್ತಾ? ಅಲ್ಲ ನನ್ನ ಮರ್ಯಾದ ಅಂತಂದ್ರ ಏನೈತಂತ ನೋಡಿ ಅಂತ ಯಾವ ಹುಡುಗರು ಹಿಂಗ ಅಂತಾರಲ್ಲ, ಸುಳ್ಳು ಚುಸ್ತಂಗ ಆಕೇತಿ, ಹುಚ್ಚಿಡ್ದಂಗ ಆಕೇತಿ ಅಂತ ಯಾಕೆ ಅಂತೀನಿ. ಈ ರೂಪಾನೇ ಹಂಗೈತಿ. ಒಂದೇ ಒಂದು ಸಲ ದಿಟ್ಟಿಸಿ ನೀನು ಮಾರಿ ನೋಡಿದ ಒಂದೇ ಒಂದು ಕಾರಣಕ್ಕ ಹಿಂದಿನ ಮನೆ ಬಿಡಿಸಿ ಮುಂದಿನ ಮನೆಗೆ ತಂದು ಹಚ್ಚಿಬಿಡ್ತಾನೆ. ಏನೇನು ಆಸೆ ಹಂಬಲ ಹುಟ್ಟಿಸಿ ಒಟ್ಟಿಗೆ ಒಂದು ಅನ್ನ ತಿನ್ನುತ್ತೆ, ಬರೀ ತುಟಿ ಬಿಟ್ಟು ಜಿಬುಕಾಗ ಹಚ್ಚಿಬಿಡ್ತಾನ ನಾನು. ನಾ ಏನಾರ ಮಾಡ್ಲಿ, ನೀನು ಸಂಕಟ ಪರಿಹಾರ ಮಾಡಕಂತೇಳಿ ಹೊರಗೆ ಬಂದಿದ್ದೆ. ಆಗ ನೀ ಕದ ತೆಗಿಲಾರ ಹೊರಗೆ ಕುಂತು ಬಿಟ್ಟಿದ್ದಿ. ನೀನ್ ನನ್ನ ನೋಡಕ್ ನೀ ಬರ್ಲಿಲ್ಲ ಯಾಕಂತ. ಅಲ್ಲೇ ನೀನು ನನಗೇನು ಗೊತ್ತಾ ನೋಡಿ, ನಿನಗಿಂತ ತಿಂಡಿ ಐತೆ ಎಂಬ ಇನ್ನು ಈ ಗುಂಬಳಿ ಒಬ್ಬಾಕಿಗಿಲ್ಲ. ಯಾರ ಕೈಯಾಗ ಸಿಕ್ಕಿಲ್ಲ ಅಂತ ತಿಳಿದು ಏನೇನೋ ಗೋಲ್ಮಾಲ್ ಮಾಡಿ ಮುಂದಿನ ಮನೆಗೆ ಬಂದು ಕೂಡ ನಿನ್ನ ಹೊಲಿಸ್ಕೊಳ್ಳಾಕ ಮಾಡಬಾರ ಪ್ರಯತ್ನ ಮಾಡಿ ಕೊನೆಗೊಂದು ನಿರ್ಧಾರಕ್ಕೆ ಬಂದೆ ನೋಡಿ. ಏನ್ ನಿರ್ಧಾರ ಬಂದಿ? ಇನ್ನು ಮುಂದೆ ನಾನು ಯಾವ ಹೆಣ್ಮಕ್ಕಳನ್ನು ಕಣ್ಣೆತ್ತಿ ನೋಡಬಾರ್ದು. ಈ ಪ್ರೀತಿ ಪ್ರೇಮ ಅನ್ನೋ ಹುಚ್ಚು ಬಿಟ್ಟು ನಾನು ಮೆಚ್ಚಿದವಳಿಗಿಂತ ನನ್ನ ಮೆಚ್ಚಿ ಬಂದವಳನ್ನು ಮದುವೆ ಆಗ್ಬೇಕಂತ ತೀರ್ಮಾನ ಮಾಡಿಬಿಡಿ ನೋಡಿ. ಹೌದಾ? ನಿನ್ ಮೆಚ್ಚಿ ಬಂದವಳು ನಿಮ್ ಮದ್ವೆಕ್ಕೆ? ಆಕೆ ಹೆಂಗಿದ್ರು ನಿಮ್ ಮದ್ವೆಕ್ಕಿನ ಏನ್ ಮಾಡಕ್ಕಾಗುತ್ತೆ? ಅನುಮಾನ ಯಾಕ? ಅವಳು ಮಾರಿ ನೋಡಿದ ತಾಳಿ ಕಟ್ಟಂದ್ರು ಕಟ್ತೀನಿ ನೋಡಿ. ಮಾರಿ ನೋಡ್ಲಾರ್ದನ ತಾಳಿ ಕಟ್ತಿಕರಿ, ಆದ್ರ ಮಾಡೋ ಹೊತ್ನೇವ್ರ ಮಕ ನೋಡ್ಬೇಕಲ್ಲ. ಮತ್ತೆ ನೋಡ್ಬೇಕಲ್ಲ ಏನ್ ಮಾಡ್ತೇವೆ? ಹಾ ಏನಂದಿ? ಅದ ಬಾಳೆ ಮಾಡೋ ಹೊತ್ನ್ಯಾಗ ಕಣ್ಣೆತ್ತಿ ನೋಡ್ಬೇಕಿಲ್ಲ ಅಂದ. ಅನ್ನಂಗ ಆಕಿ ಹುಡುಗಿ ಕುರುಡಿನೋ ಕುಂಟಿನೋ ಅಥವಾ ಬೇರೆದವ್ ಲವ್ ಮಾಡಿ ನೀನು ಮದ್ವೆ ಆಗಿದ್ಲಂದ್ರ ಅವಾಗ ನೀ ಏನ್ ಮಾಡ್ತೀನಿ? ಆಗಿಂದಾಗ ಡೈವರ್ಸ್ ಮಾಡ್ತೀನಿ. ನಮ್ಮ ಮನೆ ಮತ್ತೆ ಏನ್ ಮಾಡಕ್ಕಾಗುತ್ತೆ? ಮೆಚ್ಚಿ ಬಂದವಳು ಹುಚ್ಚಿ ಆದ್ರೂ ಪರವಾಗಿಲ್ಲ, ಅವನ ಹೇಮಾ ಮಾಲಿನಿಗಿಂತ ಹೆಚ್ಚು ಅನ್ಕೋಬೇಕು. ಇನ್ನಾಕಿ ಯಾರನ್ನಾರ ಪ್ರೀತಿ ಮಾಡಿ ಬಂದಿರ್ಲವ, ಹಾಲು ಕೆಟ್ಟರು ಮೊಸರು ಆದ್ರೂ ಸರಿ ಇರ್ಬೇಕು. ನನ್ನ ದೈವಕ್ಕ ಮೊಸರು ಕೆಟ್ಟಿದ್ರ ಗಪ್ಪು ನೋಡಿ ಮುಸುರಿಗೆ ಕೈ ತೊಗೊಂಡ್ಬಿಡ್ತು ನೋಡಿ. ಏನಾಚಕರಿ ಏನೋ ವಿಚಾರ ಮಾಡಕ್ಕಂತಲ್ಲ. ಹಾಲು ಮೊಸರು ಅಂದಿಲ್ಲ, ನನ್ಗೆ ಅರ್ಥ ಆಗ್ಲಿಲ್ಲ. ಅದಕ್ಕ ಹಾಲು ಯಾವ್ದು ಮೊಸರು ಯಾವ್ದು ಅಂತ ವಿಚಾರ. ಅಷ್ಟು ತಿಳಿಯಲ್ಲ. ಈ ಪ್ರೀತಿ ಪ್ರೇಮ ಅಂತ ಹಂಗೆ ಜಿಗಿದಂಗೆ ಜಿಗಿತಿದೆ. ಹಾಲಂದ್ರ ಕಣ್ಣು, ಮೊಸರಂದ್ರ ಮನಸ್ಸು. ಕಣ್ಣು ಕೆಟ್ಟಾದಿ ತಪ್ಪಿಸಿದ್ರು ಪರವಾಗಿಲ್ಲ, ಮನಸ್ಸೇನಾದ್ರೂ ಕೆಟ್ಟು ಅಳಿ ತಪ್ಪಂದ್ರ ಆ ಡಬ್ಬಿಗಟ್ಟಿ ಮುಗೀತು ಕತೆ. ಹೌದಾ? ಹಂಗಾದ್ರೆ ಈ ಮನಸ್ಸು ಕಣ್ಣು ಕೆಟ್ಟಿದ್ರೆ ಹೆಂಗ್ ಗೊತ್ತಾಗತ್ತ? ಬರೀ ಅವ್ರು ಮಾರಿ ನೋಡಿದ್ರೆ ಸಾಕು, ಇಡೀ ಅವ್ರ ಚರಿತ್ರೆನೇ ಗೊತ್ತಾಗ್ತೈತಿ ನನಗ. ಕರೇನಾ? ಹಂಗಾದ್ರ ನನ್ನ ನೋಡು ಏನ್ ಕೆಟ್ಟೈತಿ? ನಿಂದು ಎಲ್ಲ ಕೆಟ್ಟೋಗೈತಿ, ತಲೆ ಕೆಟ್ಟೈತಿ. ಅಲ್ಲ ನಿನ್ನ ಮನೆ ಮುಂದೆನೆ ನಾನಿದ್ದೀನವ. ನನ್ನಂತ ಈ ಕ್ರೇಜಿ ಸ್ಟಾರ್ ಬಿಟ್ಟು ಆ ಮಂಗನ ಮುಸುಡವನ್ನ ಯಾಕೆ ಪ್ರೀತಿ ಮಾಡಕ್ ಹೋಗಿದ್ದಿ? ನೀ ಏನಾರ ನೋಡು, ಹೆಂಗಾರ ನೋಡು, ಅವನ್ಕಿನ್ನ ನಮ್ದು ಒಂದೊಂದು ಇಂಚು ದೊಡ್ಡ ದೊಡ್ಡ ಹೋದವ ಗೊತ್ತಾ? ಬಾಯಿ ತೆರಿಬೇಡ. ಅಪ್ಪ ದೊಡ್ಡದೈತಿ. ಏನಂತಾರ ಅವನಿಗಿಂತ ನಮ್ದು ಯಾವ ಸಣ್ಣದೈತಿ ನೋಡು. ಮೂಗು ನೋಡ್ತೆ ನೋಡು, ಎತ್ತರ ನೋಡ್ತೆ ನೋಡು. ನಿನ್ ಚಿಂತೆಗ ನನಗೊಂದ್ 2-3 ಸಲ ಕ್ಯಾನ್ಸರ್ ಬಂದೋಗಿದ್ದೆ ನೋಡು. ಕ್ಯಾನ್ಸರ್ ಬಂದೈತೆ? ಗೊತ್ತಿಲ್ಲ. ಕ್ಯಾನ್ಸರ್ ಆದ್ರೆ ಬದುಕಂಗಿಲ್ಲ ಅಂತ ಗೊತ್ತಾದ್ರಲ್ಲ ನಾನು ಸಾಯೋದು. ಅದ್ರ ಪಾಟಿಗೆ ಅದು ಬಂದೋಗೈತೆ ಅಂತ ನಿನ್ ಚಿಂತೆಗೆ ಅದ್ರ ಕಡೆ ಲಕ್ಷ್ಯನೇ ಇಲ್ಲ. ಬರ್ತೀನಿ. ಎಲ್ಲೋಗಿದ್ದೆ? ಇನ್ನೇನು ಮಾಡೋದು? ಇಲ್ಲಿದ್ದ ದಿನ ಏನವನ್ ನಿನ್ನ ಮಾರಿ ನೋಡಿ ನೋಡಿ ಮರುವುದಕ್ಕಿಂತ ನಾ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ ಬಿಡ್ತೀನಿ. ಬರ್ತೀನಿ. ಆ ಕಡೆ ನನ್ನ ಮನಸ್ನಾಗ ಇಟ್ಕೊಂಡು ನೀ ಹೆಂಗ್ ಹೋಗಿ ನನ್ ಬಿಟ್ಕೊಟ್ಟು ಅಂತೀನಿ ನಾನು. ನೀ ಅಂದವಾದ ಮನಸ್ಸಿಗೆ ಎತ್ತಿಲ್ಲ ಚಕೋರಿ, ನಿನ್ನ ಅಂದವಾದ ಭಾರಿ ಚಿಂತೆ ಮನಸ್ಸಿಗೆ ಎತ್ತೈತಿ. ಹೋಗು, ಎಲ್ಲೋಕ್ಕಿ ಹೋಗ, ನೀ ಬ್ರಾಕ್ ನನ್ನ ಕೈಯಾಗೈತಿ. ಹಾ ನನ್ನ ಗಾಡಿ
ಸೋದರಿ ಮಾಮ ಮುಂದ ನಿಧಾನ. ಮಾತಿಗೆ ಜಾಮು ಹತ್ತಿ ಕೊಳಗಳ ಕೈ ಮಾಡಿ ಕರೆಯಾಗಿ ಅಥವಾ ಶಾಶ್ವತವಾಗಿ ನನ್ನನ್ನು ದೂರ ಮಾಡಬಹುದೇ? ಇಲ್ಲ ಇಲ್ಲ, ಲಕ್ಷ್ಮಿ ನನ್ನಿಂದ ದೂರ ಬಂದರೆ ಖಂಡಿತ ನಾ ಬದುಕೋದಿಲ್ಲ, ಖಂಡಿತ ಬದುಕೋದಿಲ್ಲ. ಲಕ್ಷ್ಮಿ, ಇನ್ನು ಮುಂದೆ ನೀನು ಯಾವುದಕ್ಕೂ ಎದುರು ಅಗತ್ಯವಿಲ್ಲ ಲಕ್ಷ್ಮಿ. ನಾಳೆ ನಮ್ಮ ಮದುವೆ ಸಿದ್ಧತೆ ಮಾಡಿ ನಮ್ಮ ಮನೆ ತುಂಬಿಸಿಕೊಳ್ಳುತ್ತೇನೆ ಲಕ್ಷ್ಮಿ. ಬಂದ ಲಕ್ಷ್ಮಿ.